ಇದು ಸಕ್ರಿ ITI ಕಾಲೇಜ್, KSRTC ಬಸ್ ಡಿಪೋ ಇದೆ ಇದು. ಹರಿಹರದ ಗುಹಾರಣ್ಯ ಕ್ಷೇತ್ರ, ತುಂಗಭದ್ರಾ ನದಿಯ ದಂಡೆಯಲ್ಲಿರ್ತಕ್ಕಂತಹ ಸದ್ಗುರು ಸಮರ್ಥ ನಾರಾಯಣ ಮಹಾರಾಜರ ಆಶ್ರಮದಲ್ಲಿ ಪ್ರತಿ ವರ್ಷವೂ ಸಹಿತ ಮಹಾರಾಜರ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳ ಸೇವಾ ಸಹಾಯ ಸಹಕಾರಗಳಿಂದ ನಡೀತಾ ಇದೆ. ಈ ಒಂದು ಸೇವೆಗೆ ಅನೇಕ ಆಂಧ್ರದ ಭಕ್ತಾದಿಗಳು, ಅನೇಕ ರಾಜ್ಯದ ಮೂಲೆ ಮೂಲೆಗಳಿಂದ ಮಹಾರಾಷ್ಟ್ರ ಕಡೆಯಿಂದನೂ ಸಹಿತ ಭಕ್ತಾದಿಗಳು ನಿರಂತರವಾಗಿ ಬಂದು ರಾಮನ ದರ್ಶನ ಮಾಡಿ ಮಹಾರಾಜರ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಮುಂಚಿನಿಂದಲೂ ಬಂದಿರತಕ್ಕಂಥ ಆಚರಣೆ ಪದ್ಧತಿ. ಹಾಗಾಗಿ ಮಹಾರಾಜರು ಇವತ್ತಿಗೆ ದೇಹ ಬಿಟ್ಟು 35 ವರ್ಷ ಆಯಿತು. 1990ನೇ ಇಸವಿ 5ನೇ ತಾರೀಕು 7ನೇ ತಿಂಗಳು ಗುರುವಾರದ ದಿವಸ ಬೆಳಗ್ಗೆ 7 ಗಂಟೆಗೆ ಮಹಾರಾಜರು ಆಶ್ರಮದಲ್ಲಿ ರಾಮನಲ್ಲಿ ಐಕ್ಯರಾದರು. ಅವತ್ತಿನ ದಿವಸ ವಿಶೇಷ ಏನಪ್ಪ ಅಂದರೆ ಕಲ್ಯಾಣ ಸ್ವಾಮಿಯವರ ಆರಾಧನೆ. ಕಲ್ಯಾಣ ಸ್ವಾಮಿ ಆರಾಧನೆ ಅಂತಂದರೆ ಸಮರ್ಥ ರಾಮದಾಸ ಸ್ವಾಮಿಗಳವರ, ಛತ್ರಪತಿ ಶಿವಾಜಿ ಮಹಾರಾಜರು ಗುರುಳಾಗಿರ್ತಕ್ಕಂತಹ ಸಮರ್ಥ ರಾಮದಾಸ ಸ್ವಾಮಿಯವರ ಪ್ರೀತಿಯ ಶಿಷ್ಯ ಕಲ್ಯಾಣ ಸ್ವಾಮಿ, ಅವರ ಅವತಾರ ನಾರಾಯಣ ಮಹಾರಾಜರು. ಹಾಗಾಗಿ ಅದನ್ನು ನಿರೂಪಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವೋ ಏನೋ ಗೊತ್ತಿಲ್ಲ, 2 ತಿಂಗಳು ಅವರ ಆ ಟೈಮ್ ಬರೋ ತನಕ ಕಾದು ಅವತ್ತಿನ ದಿವಸ ರಾಮನಲ್ಲಿ ಐಕ್ಯರಾದರು. ಅದಾದ ನಂತರ ಸಮಾಧಿ ನಿರ್ಮಾಣ ಆಯಿತು. ದಿನಕ್ಕೂ ಸಹಿತ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾನೇ ಇದೆ. ಅನೇಕ ದೂರಗಳಿಂದ ಬಂದು ಮಹಾರಾಜರ ದರ್ಶನವನ್ನು ಮಾಡಿ ಅಯೋಧ್ಯ ರಾಮ ಜನ್ಮ ಭೂಮಿಯ ಮೂಲ ವಿಗ್ರಹಗಳು ಮಹಾರಾಜರು ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ರಾಮದೇವರಿಗೆ ನಿತ್ಯ ಪೂಜಾ ಪುರಸ್ಕಾರಗಳನ್ನು ಸಹಿತ ನೆರವೇರ್ತಾ ಇದೆ. ಆಂಜನೇಯನ ಜೋಡು ಮಾರುತಿ ಸ್ಥಾಪನೆ ಮಾಡಿದ್ದಾರೆ, ಕಾಮಧೇನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ದತ್ತಾತ್ರೇಯ, ಕಾಶಿ ವಿಶ್ವನಾಥ ಎಲ್ಲ ದೇವಾನುದೇವತೆಗಳನ್ನು ಸಹಿತ ಮಹಾರಾಜರು ಈ ಒಂದು ಸ್ಥಳದಲ್ಲಿ ಸ್ಥಾಪನೆಯನ್ನು ಮಾಡಿ ಅನೇಕ ಯಜ್ಞ ಯಾಗಗಳನ್ನು ಅವರು ಚಿಕ್ಕೊಂದಿನಿಂದ ಇದ್ದಾಗಿಂದ ಹಿಡಿದು ದೇಹ ಬಿಡೋ ತನಕನೂ ಸಹಿತ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ಈ ಒಂದು ಜಾಗಕ್ಕೆ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ತುಂಬಿದ್ದಾರೆ. ಅಶ್ವಮೇಧ ಯಾಗ ಆಗಿರ್ಬೋದು, ನಿಕುಂಬರ ಯಾಗ ಆಗಿರ್ಬೋದು, ಅಷ್ಟಗ್ರಹ ಶಾಂತಿ ಆಗಿರ್ಬೋದು, ಶತಕೋಟಿ ರಾಮನಾಮ ಮಹಾಯಾಗ ಆಗಿರ್ಬೋದು, ಅನೇಕ ಸಪ್ತಾಹಗಳನ್ನು ಸಹಿತ ಮಹಾರಾಜರು ಇದೇ ಆಶ್ರಮದಲ್ಲಿ ಮಾಡಿರ್ತಾರೆ. ಇಂತಹ ಆಶ್ರಮ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಹರಿಹರ ಸ್ವಾಮಿಯ ಸಹಿತ ಇಲ್ಲಿ ನೆಲೆಸಿರ್ತಕ್ಕಂಥದ್ದು. ಆ ಹರಿಹರೇಶ್ವರನ ಮೇಲೆ ವಿಶೇಷವಾಗಿ ಮಹಾರಾಜರಿಗೆ ಬಹಳ ಪ್ರೀತಿ ಭಕ್ತಿ. ಹಾಗಾಗಿ ಮಹಾರಾಜರು ಇಲ್ಲೇ ನೆಲೆ ನಿಂತು ಭಕ್ತರ ಉದ್ಧಾರಕ್ಕೋಸ್ಕರ ಯಾರು ರಾಮನ ದರ್ಶನಕ್ಕೆ ಬರ್ತಾರೋ ಅವ್ರನ್ನ ರಾಮ ಉದ್ಧಾರ ಮಾಡ್ತಾನೆ ಅಂಥೇಳಿ ಮಹಾರಾಜರು ಹೇಳಿ ಇಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಅನೇಕ ಭಕ್ತಾದಿಗಳು ಸಹಿತ ಇವತ್ತು ಬಂದಿದ್ದಾರೆ. ಹಾಗೆ ಯಾರು ಇಲ್ಲಿ ತನಕ ಆಶ್ರಮಕ್ಕೆ ಬಂದಿಲ್ಲ ಅವರು ಸಹಿತ ತಮಗೆ ಅನುಕೂಲ ಆದಾಗ ಅಯೋಧ್ಯ ರಾಮ ಜನ್ಮ ಭೂಮಿಯ ಮೂಲ ವಿಗ್ರಹಗಳನ್ನು ರಾಮನ ದರ್ಶನವನ್ನು ಮಾಡಿ ಮಹಾರಾಜರ ದರ್ಶನವನ್ನು ಮಾಡಿ ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಬೇಕಾಗಿ ಕಳಕಳಿಯ ಭಕ್ತಿಯ ಪ್ರಾರ್ಥನೆ ವಿನಂತಿ. ಜಯ ಜಯ ರಘುವೀರ ಸಮರ್ಥ. ಸರಿ, ಗುರುಪೂರ್ಣಿಮೆ ಇವತ್ತಿನ ಏನು ವಿಶೇಷತೆ? ಇವತ್ತು ವಿಶೇಷತೆ ಏನಪ್ಪ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 3 ಗಂಟೆಯಿಂದ ಮಹಾರಾಜರ ಸಮಾಧಿಗೆ ಜಾತಿ ಮತ ಭೇದವಿಲ್ಲದೆ ಯಾರೇ ಜನ ಆಗಿರ್ಬೋದು
ಅವರು ಒಳಗಡೆ ಸಮಾಧಿಗೆ ಹೋಗಿ ಅಭಿಷೇಕವನ್ನು ಮಾಡಿ ಬರ್ತಕ್ಕಂಥ ಸಂಪ್ರದಾಯ. ಅಮ್ಮವರು ಅದನ್ನು ಒಂದು ದಾರಿ ಹಾಕ್ಕೊಟ್ಟಿದ್ದಾರೆ. ಅದೇ ತಳದ ಅದೇ ರೀತಿಯಲ್ಲಿ ಇವತ್ತಿಗೂ ಸಹಿತ ನೆರವೇರ್ತಾ ಇದೆ. ಪ್ರತಿ ವರ್ಷಕ್ಕೊಂದ್ಸಲಿ ಮಹಾರಾಜರ ಸಮಾಧಿ ಒಳಗೆ ಹೋಗಿ ನೀರು ಹಾಕ್ತಕ್ಕಂಥ ಅವಕಾಶ ಎಲ್ಲರಿಗೂ ಸಿಗ್ತದೆ. ಯಾವ ಜಾತಿ ಭೇದ ನಮ್ಮ ಆಶ್ರಮದಲ್ಲಿ ಇಲ್ಲ. ಮತ್ತು ಇದು ಆಶ್ರಮದ ಏನು ಆರಾಧನಾ ಕಾರ್ಯಕ್ರಮ ಸಪ್ತಾಹ ತನಕ ನಡೀತದೆ, 1 ವಾರ ತನಕ ನಡೀತದೆ. ಈ ಸಪ್ತಾಹದ ಕಾರ್ಯಕ್ರಮದಲ್ಲಿ ನಿತ್ಯವೂ ಸಹಿತ ರಾಮತಾರಕ ಹವನ, ಅಲ್ಲೂ ಸಹಿತ ಯಾವುದೇ ಜಾತಿ ಮತ ಭೇದ ಇಲ್ಲ. ಮಹಾರಾಜರು ಇದ್ದಾಗೆ ಮಾಡಿ ಹೇಳಿರ್ತಕ್ಕಂಥ ವಿಚಾರ. ಎಲ್ಲರಿಂದಲೂ ಸಹಿತ ಯಾವುದೇ ಫಲಾಪೇಕ್ಷೆಯನ್ನು ಆಶ್ರಮ ಬಯಸದೆ, ಭಕ್ತರಿಂದ ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ, ಇದಕ್ಕೆ ಅಷ್ಟು ದುಡ್ಡು ಇದಕ್ಕೆ ದುಡ್ಡು ಯಾವುದನ್ನು ಅಪೇಕ್ಷೆಯನ್ನು ಪಡೆದೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ವಿಚಾರ. ನಿನ್ನೆ ದಿವಸ ದುರ್ಗಾದೇವಿ ಚಂಡಿಕಾ ಹವನ ಆಯಿತು. ಇವತ್ತು ಈ ರಾಮತಾರಕ ಹವನದ ಪೂರ್ಣಾವತಿ ಕಾರ್ಯಕ್ರಮ ಈ ಕೆಲವೇ ಕ್ಷಣಗಳಲ್ಲಿ ನೆರವೇರ್ತದೆ. ಇವತ್ತು ಇನ್ನೂ ಆಗಿಲ್ಲ. ಅದಕ್ಕೆ ಮಹಾರಾಜರ ಮೊಮ್ಮಗ ಬರಬೇಕು, ಅವರಿಂದ ನೆರವೇರಬೇಕು. 1984ನೇ ಇಸ್ವಿಯಲ್ಲಿ ಮಹಾರಾಜರು ಅಶ್ವಮೇಧ ಇಂತಕ್ಕಂತಹ ಮಹಾಯಾಗವನ್ನು ನೆರವೇರಿಸಿದರು. ನಾರಾಯಣ ಮಹಾರಾಜರಂದರೆ ನಾರಾಯಣ ಮಹಾರಾಜರೇ 11ನೇ ಸಮರ್ಥ ಪರಂಪರೆ 11ನೇ ಪೀಠಾಧಿಪತಿಗಳು. ಅವರು ಇಲ್ಲಿ ಕೂತ್ಕೊಂಡೆ ಮಧ್ಯಪ್ರದೇಶದಲ್ಲಿ ಇಂಥ ಜಾಗದಲ್ಲಿ ಕುದುರೆ ಇದೆ, ಇಂಥ ಓಣಿ, ಇಂಥ ಜಾಗ, ಇಂಥ ಹೆಸರು, ಇಂಥ ವ್ಯಕ್ತಿ ಹತ್ರ ಕುದುರೆ ಇದೆ ಅಂತೇಳಿ ಇಲ್ಲಿ ಕೂತ್ಕೊಂಡಲ್ಲಿ ಹೇಳಿದರು ಅವರು. ಪಂಚಕಲ್ಯಾಣಿ 5 ಕಲರ್ ಇತ್ತು ಅದಕ್ಕೆ. ಅಂದರೆ ಕಪ್ಪು, ಸ್ವಲ್ಪ ಕಪ್ಪು, ಆಮೇಲೆ ಕೆಂಪು ಬಣ್ಣ ಮತ್ತು ಬಿಳಿ ಬಣ್ಣ. ಆಮೇಲೆ ಈ ಕಣ್ಣಿನ ಕಲರೇ ಬೇರೆ ಇತ್ತು, ಈ ಕಣ್ಣಿನ ಕಲರೇ ಬೇರೆ ಇತ್ತು. ಆಮೇಲೆ ಅದಕ್ಕೆ ಅರ್ಧ ಭಾರತ ಮ್ಯಾಪ್ ಅರ್ಧ ಇತ್ತು ಅದಕ್ಕೆ. ಅದನ್ನು ಅಶ್ವಮೇಧ ಯಾಗ ಮಾಡಿದ್ರು. ಅವಾಗೆಲ್ಲ ಪೇಪರ್ನಲ್ಲೆಲ್ಲ ಮಹಾರಾಜರ ಫ್ರಂಟ್ ಪೇಜಲ್ಲೇ ಎಲ್ಲ ಭಾಷೆಯಲ್ಲೂ ಸಹಿತ ಮಹಾರಾಜರ ವಿಚಾರಣೆ. ಮಹಾರಾಜರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ನೋದು ಯಾರೂ ಇಲ್ಲ. ಇಡೀ ಜಗತ್ತಿಗೆ ಮಹಾರಾಜರ ಬಗ್ಗೆ ಗೊತ್ತದೆ. ಯಾಕೆಂದರೆ ಆ ಅಶ್ವಮೇಧ ಯಾಗ ಮಾಡಿದಾಗ ಅಷ್ಟು ಪಾಪ್ಯುಲರ್ ಆಗಿತ್ತು ಅದು. ಅಶ್ವಮೇಧ ಯಾಗದ ಕುದುರೆ ಹೆಸರು ದೀಪಕ್ ಅಂತ ಮಹಾರಾಜರ ಹೆಸರಿಟ್ಟಿದ್ರು ಅದಕ್ಕೆ. ಓಂ ಪಟ್ ಪ್ರಬ್ರಹ್ಮಣೆ ಪ್ರಂಜ್ಯೋತಿಷೇ ನಮಃ. ಓಂ ಫಲಿನೀರ್ಯಾ ಅಪರ ಪುಷ್ಪಾಯಾಶ್ಚ ಪುಷ್ಪಣಿ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತಮಸಃ. ಹಾಕ್ಬಿಡ್ರಿ, ಒಂದೊಂದು ಹಾಕೋದವ್ರಿ ಕಿಟ್ಟೋಣ. ಭಯಶ್ಚ ಮೇ ಪ್ರಿಯಂಚ ಮೇ ನ ಕಾಮಶ್ಚ ಮೇ ಸೋಮನಶ್ಚ ಮೇ ಭದ್ರಂಚ ಮೇ ಶ್ರೇಯಶ್ಚ ಮೇ ವಸ್ತ್ಯಶ್ಚ ಮೇ ಯಶಶ್ಚ ಮೇ द्रविणंच मे दंताच मे दत्ताच मे क्षेमश्च मे धृतिश्च मे विश्वंच मे महच्च मे सम्यक्च मे नात्रंच मे सोश्च मे प्रसोश्च मे. ए सुदे मुट्ट बार मुट्टदने सद्यो जाताय वै नमो नमः. भवे भवेनाति भवे भवस्वमा भवोद्भवाय नमः. रुद्राय नमः कालाय नमः कलविकर्णाय नमः बलविकर्णाय नमः बलाय नमः बलप्रमथनाय नमः सर्वभूतदमनाय नमः मनोन्मनाय नमः. अघोरेभ्यो घोरघोरत्रेभ्यः सर्वेभ्यः नमस्ते रुद्ररूपेभ्यः. महादेवाय धीमहि तन्नो रुद्र प्रचोदयात्. ब्रह्माधिपतिर्ब्रह्मणोऽधिपतिर्ब्रह्म हेस्तु सदाशिवो. तेन मे सफलाप्तिर्भवे जन्मनि जन्मनि. ಎಲ್ಲ ಆತ जय महारुद्रदासनोद्धार ब्रह्मांड मनोदास मंगल साधन जय चूर चूर हाक्रे
ओम स्ते मन्योपि तद्वज्रसायक सा भोषपुष्यति विश्वमानुषिक सा श्यामदा समार्जं तुया आजया संस्कृतेन सा सुधा मन्निरिन्द्रो मन्निरेवासदेव मन्निर्होतावर्णो जातवेदाः मन्निमिषैडते मानुषीर्याः पाहिनो मन्योतपसा जोषाः अभिः मन्योतपसस्तवीयान्तपसा जाविजयशत्रुना अमित्रः वृत्रः तस्याः च विश्वावसून्यावरः तुम्नः त्वमिमन्योऽभिभूत्यो जा स्वयं भूर्वामो अभिमातिशाः विश्वचर्चनिस्तौरिस्सः नत्वाध्वजप्रदनास्देः अपाघसन्नपरे तोऽस्मि तव कृत्वा तविशस्तप्रचेतः तन्त्वा मन्यो कृतुर्जेहेळहं सुवातो नृप्रदीया इमये अयन्ते अस्मपमे हर्मान् प्रति चेन सौरे विश्वदायः मन्यो वज्रनभीमहमावसान आवतस्योरतमोद्याभ्यः अभिप्रेहे दक्षिणतो भवामि यदा वृत्राणि जङ्ग्राभूरे जोमिते तृणमत्वग्रमुपापां शब्दमापि भावा या मन्यो सरथा मार्जन्तोर्चमाणासो दृष्टामृत्वः तिग्मेशवायुधासमिषजानाभिप्रयन्तो नरो अग्निरूपः अग्निरो मन्योतिशुद्धसहस्वसेनानेन सौरे होतयेदि हत्वा यशत्रूनिभजस्वभेदभोजो विमानो विमृदो नदस्व सहसुमन्योभिमातिमस्मै रुजन् मृणन् प्रमृणन् परिशत्रून् उग्रन्ते पाजो अनन्वारुद्रे शिवशमनयसे एकजत्वम् एको बहुनामसे अन्यवीडितो ಏ ರಗಣ ತುಪ್ಪ ಕಟ್ ಮಾಡು ಹೋಗಲ್ಲಿ ತುಪ್ಪದ ಪಾಕಿಟು ಅಲ್ಲದು ಪಾಯವಸ್ತು ದೇವ ಸವಿತೋತ್ಪರಾತು ಚಿದ್ರೇಣ ಪವಿತ್ರೇಣ ವಸ್ತು ದೇವ ಭಾಗಮೋರ್ಜಸ್ವದೇ ಪಯಸ್ವದೇ ಪ್ರಜಾವತಿರನಮೈವಾಯಕ್ಷ್ಮಾವತ್ತೇನ ಈಶಲಮಾಗತ್ವ ರುದ್ರಸೇಹತೆ ಪರಿವರ್ಣಕ್ತು ಧ್ರುವಾಸ್ಮಿನ್ ಗೋಪನಸ್ಯಾದ ಭಕ್ತೇನ ಮಾನಸ ಪಶುನ್ಪಾಹಿ ಅಗ್ನಾಯ ಹಿವೇತಯೇ ಹವ್ಯದಾತಯೇ ಹೋತಾ ಸಸ್ತಿವರ್ಜೆ ಸನ್ನೋ ದೇವಿ ವಿತಾಪ ಭವಂತಿ ಬೇದಯೇ ಶಯ್ಯೋರಭಿಸ್ರವಂತು ನಃ ಓಂ पूर्णाहुतिमुत्तमा जुहोति सर्वं वये पूर्णाहुतिः सर्वमेवाप्नोति अतो एवं वये पूर्णाहुतिः अस्यामेव प्रतिष्ठति पार्वतीपति हर हर महादेव लक्ष्मी लक्ष्मी रमण गोविंद महारुद्र हनुमान की सद्गुरु समर्थ नारायण स्वामी महाराज की राम राम रामे रमे रामे मनोरमे विशेष प्राच्यां दिशि मारुतिजो मार्जयन्तां प्राच्यां दिशि दक्षिणसेमासापितमार्जयन्तापस्पृश्य ऋतिजां दिशि मात्रयन्ताम् ऊर्ध्वायाम् उदिचां दिशि वोषधवनस्पति मार्जयन्त ऊर्ध्वायां दिशि यज्ञसम्मत प्रजापतिर्मार्जयन्तामोमापोषिष्टामयोपहस्तानवोर्जदात्र महिरणा चक्षुषे योश्वतमोरसत्सस्य भाजयत्येनः उषितिरुमात्रः तस्मा रङ्गमामो यस्य क्षीयायुनुतः आपोजनयताचन कुशाग्रे निवृत्तिके प्रपिषिञ्चयेत् माहं प्रजां प्रासिचं सयावृतनसमुद्रे वर्णियां सम्पादोऽपीत भागीरथी तुङ्गभद्रे नदी स्मरन् अक्षतां शिरसि धारयेत् यज्ञेश्वराय नमः सकलपूजार्थे अक्षतान् समर्पयामि यज्ञेश्वराय नमः सकलपूजार्थे अक्षतान् समर्पयामि विलेपनार्थे अर्शनं ಹೋಗ್ಬಿಡಿ अर्शनं ಮೇರ್ಸರಿ ಮೂಲಿಗೆ यज्ञेश्वराय नमः हरिद्राचूर्णं समर्पयामि कुङ्कुमचूर्णं समर्पयामि कालोद्भवनानाविध परिमलपत्रपुष्पाणि समर्पयामि यज्ञेश्वराय नमः हरिद्राचूर्णं समर्पयामि कुङ्कुमचूर्णं समर्पयामि कालोद्भवनानाविध परिमलपत्रपुष्पाणि समर्पयामि यज्ञेश्वराय नमः उतशेष आज्योपहारनैवेद्यं निवेदयामि ಮುಖ ನೋಡ್ಕೊಂಡು ಹಾಕ್ರಿ ಮುಖ ಬಿಸಿ ಮಾಡ್ತೀನಿ ಇಲ್ಲಿ ಹಿಡ್ಕೊಳ್ರಿ ಸುಮ್ಮನೆ ನೋಡ್ರಿ ನೀವು ನೋಡ್ರಿ ಸಾಕದ ಮುಖ ಬಿದ್ದಿರ್ತದೆ ಅದ್ರಾಗ वैश्वानराय विद्महे लालीलाय धीमहि तन्नो प्रचोदयात् आज्योपहारनैवेद्यं निवेदयामि सकलपूजार्थं नमस्कारान् समर्पयामि ब्रह्मणे नमः यज्ञ संरक्षक ब्रह्मदेवता ब्रह्मजग्नान् प्रथम प्रदासीदुर्जो वेनाभः सबुद्धिमस्निष्ठा सतश्चयोनिम सतज्वर ब्रह्मणे नमः सकल पूजार्थी नमस्कार स्वरूपे ब्रह्मणे नमः पूर्ण नारिकेल नैवेद्यं निवेदयामि ओम अग्ने नया
ಓಂ ಅಗ್ನೇನಯ ಸುಪಥರಾಯೋ ಅಸ್ಮಾನ್ ವಿಶ್ವಾನಿ ದೇವ ವಯೋನಾನಿ ವಿದ್ವಾನ್ ಯುಜುಸ್ಮಜ್ಜುಹೋರಾಣಮೇನೋ ಭೂಯಿಷ್ಟಾಂತೆ ನಮ ಮುಕ್ತಿಮಿದೇವ ಅಗ್ನೇನಯ ಸುಪಥ ಕೊಟ್ಟಿನ ಅಗ್ನೇನಯ ಸುಪಥರಾಯೋ ಅಸ್ಮಾನ್ ವಿಶ್ವಾನಿ ದೇವ ವಯೋನಾನಿ ವಿದ್ವಾನ್ ಯಯುಜ್ಜುಸ್ಮಜ್ಜುಹೋರಾಣಮೇನೋ ಭೂಯಿಷ್ಟಾಂತೆ ನಮ ಮುಕ್ತಿಂ ವಿಧೇಮ ಯಾನಿ ಕಾನಿ ಚ ಪಾಪಾನಿ ಜನ್ಮ ಜನ್ಮಾನಿ ಚ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪಹಂ ಪಾಪಕರ್ಮಾಣಂ ಪಾಪಾತ್ ಪಾಪ ಸಂಭವ ರಾಯಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ಯತಾ ಎಲ್ಲರೂ ಬರಬೇಡ್ರಿ ಅನ್ಯತಾ ಶರಣಂನ ಸ್ಥಿತಮೇವ ಶರಣಮಮ ತಸ್ಮಾತ್ ಕಾರಣ ಭಾವೇನ ರಕ್ಷ ರಕ್ಷ ಹುತಾಶನ ಸರಿ ಇತ್ಲ ಬರ್ರಿ ರಕ್ಷ ರಕ್ಷ ಯಜ್ಞೇಶ್ವರ ಎಲ್ಲರೂ ಕೈ ಮುಗಿರಿ ನಾ ಹೇಳ್ಕೊಟ್ಟಂಗೆ ಹೇಳ್ರಿ ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಭಗವನ್ ಹವ್ಯವಾಹನ ಶ್ರಿಯಂ ದೇಹಿ ಮೇ ಭಗವನ್ ಹವ್ಯವಾಹನ ಭವ್ಯ ಅಲ್ಲ ಹವ್ಯ. ಎಲ್ಲರೂ ನಿಮ್ಮ ನಿಮ್ಮ ಹೆಸರು ಗೋತ್ರ ಹೇಳ್ಕೊಂಡು ಭೂಮಿಯನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿರಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪರವಾಸಿನಿ ತ್ವಾಮಹಂ ಪ್ರಾರ್ಥೆ ದೇವಿ ವಿದ್ಯಾದಾನಂಚ ದೇಹಿ ಮೇ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ಶ್ರೀ
ಸಮರ್ಥ ರಾಮದಾಸ ಸ್ವಾಮಿ ದೇವತಾಭ್ಯೋ ನಮಃ ಶ್ರೀ ನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ನಾರಾಯಣ ನಮಸ್ತೆ ತೋ ರಾಮನಾಮ ಪ್ರಿಯಾತ ಸದಾ ಬಿಲ್ವವೃಕ್ಷವಾಸ ನಾರಾಯಣ ನಮೋಸ್ತುತೆ ಸದ್ಗುರು ಶ್ರೀ ಸಮರ್ಥ ಶ್ರೀ ನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಎಲ್ಲ ಭಕ್ತ ಜನಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ದಿವಸ ವಿಶೇಷವಾಗಿ ಗುರುಪೂರ್ಣಿಮಾ, ಗುರುವಿನ ಒಂದು ಪೂಜೆನ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಕಾರ್ಯಕ್ರಮ. ವಿಶೇಷವಾಗಿ ಈ ನಾರಾಯಣ ಆಶ್ರಮದಲ್ಲಿ ನಮಗೆ ನಿಮ್ಮೆಲ್ಲರಿಗೂ ತಿಳಿದ ಹಾಗೆ 2ನೇ ಅಯೋಧ್ಯೆ ಅಂತೇಳಿ ಪ್ರಸಿದ್ಧಿಯನ್ನು ಪಡೆತಕ್ಕಂತಹದ್ದು ಈ ನಾರಾಯಣ ಆಶ್ರಮ. ಅತ್ಯಂತ ವಿಜೃಂಭಣೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ನಡೆತಕ್ಕಂಥ ಇಲ್ಲಿ ಒಂದು ವಾರದ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದೆ. ಇವತ್ತೊಂದು ದಿವಸ ಗುರುಪೂರ್ಣಿಮೆ ನಿಮಿತ್ತವಾಗಿ ಸದ್ಗುರು ಶ್ರೀ ನಾರಾಯಣ ಮಹಾರಾಜರ ಸಮಾಧಿಗೆ ವಿಶೇಷವಾಗಿ ಅಭಿಷೇಕವನ್ನು ಎಲ್ಲ ಭಕ್ತಾದಿಗಳಿಗೆ ಮಾಡ್ತಕ್ಕಂಥ ಅಭಿಷೇಕ, ಎಲ್ಲ ಭಕ್ತಾದಿಗಳಿಗೂ ಅವಕಾಶ ಇವತ್ತು ರಾಮನ ಸಮಾಧಿ ಮಾಡ್ತಕ್ಕಂಥ ಅಭಿಷೇಕ ಮಾಡ್ತಕ್ಕಂಥ ಅವಕಾಶ. ಜೊತೆಗೆ ವಿಶೇಷವಾಗಿ ಆ ಗುರುಗಳ ಆಶೀರ್ವಾದ ಎಲ್ಲ ಸಿಗಲಿ ಅಂತಂದು ಹೇಳಿ ಇಲ್ಲಿ ಸದ್ಗುರು ಶ್ರೀ ಸಮರ್ಥ ಸದ್ಗುರು ಶ್ರೀ ನಾರಾಯಣ ಸ್ವಾಮಿ ಮಹಾರಾಜರ ಸಮಾಧಿಗೆ ವಿಶೇಷವಾದ ಅಭಿಷೇಕವನ್ನು ಈಗಾಗಲೇ ಎಲ್ಲ ಜನರು ಅಭಿಷೇಕವನ್ನು ಮಾಡಿದ್ದಾಗಿದೆ. ಅದಾದ ನಂತರ ವಿಶೇಷವಾಗಿ ಜನಗಳ ಸಹಕಾರದಿಂದ ಎಲ್ಲ ಇಡೀ ದೇಶಕ್ಕೆ ಸುಭಿಕ್ಷೆ ಆಗಲಿ, ಇಡೀ ವಿಶ್ವಕ್ಕೆ ಕಲ್ಯಾಣ ಆಗಲಿ, ಎಲ್ಲ ಜನರಿಗೂ ಸುಖ ಶಾಂತಿ ಸೌಭಾಗ್ಯ ಸಿಗಲಿ ಅಂತಂದು ಹೇಳಿ ನಮ್ಮ ಇಲ್ಲಿನ ಪೀಠಾಧಿಪತಿಗಳಂತಹ ಪುರುಷೋತ್ತಮ ಮಹಾರಾಜರು ಸಹ ಎಲ್ಲರ ಆಶೀರ್ವಾದದೊಂದಿಗೆ ಇಲ್ಲಿ ಎಲ್ಲತಕ್ಕಂತಹ ನೆರೆದಂಥ ಎಲ್ಲ ಸಮಸ್ತ ಜನಗಳು ಸಹ ಈ ಗುರುಪೂರ್ಣಿಮೆಯ ದಿವಸ ಎಲ್ಲ ಶುಭ ಸಂದೇಶ ಶುಭ ಕಾರ್ಯಕ್ರಮ ಉಂಟಾಗಲಿ. ಅದ್ರ ಜೊತೆಗೆ ಈ ಲೋಕ ಎಲ್ಲ ಕಲ್ಯಾಣವಾಗಲಿ, ಸುಭಿಕ್ಷೆ ಆಗಲಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸುಖ ಶಾಂತಿ ಸಮೃದ್ಧಿ ಅಂಥದ್ದು ಎಲ್ಲರಿಗೂ ಸಿಗಲಿ. ಸದ್ಗುರು ಶ್ರೀ ಸಮರ್ಥ ನಾರಾಯಣ ಸ್ವಾಮಿಗಳ ಆಶೀರ್ವಾದ ನಮಗೆ ನಿಮಗೆ ಎಲ್ಲ ಸಿಗಲಿ ಅಂತಂದು ಹೇಳಿ ಈ ಮುಖಾಂತರವಾಗಿ ಆ ಗುರುಪೂರ್ಣಿಮೆಯನ್ನು ಅತ್ಯಂತ ವಿಜೃಂಭಣೆ ಆಚಕ್ಕಂತಹ ಇಲ್ಲಿ ಬಂದಂಥ ಎಲ್ಲ ಜನರಿಗೂ ಸದ್ಗುರುವಿನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆ ಮಾಡುತ್ತಾ ನಾವು ರಾಮಮೂರ್ತಿ ನಾಡಗರೆ ಅಂತ ಹೇಳಿ ಹರಿಹರಿಂದ ಗುತ್ತೂರು ಕಾಲನಿ ಅವರು ನಾವು ಸಹ ನಿಮಗೆಲ್ಲರಿಗೂ ಒಳ್ಳೆಯದಾಗ ಅಂತೇಳಿ ಈ ಮೂಲಕ ಹಾರೈನ ಮಾಡ್ತಾ ಇದ್ದೇವೆ. ಹರಮ ಪಾರ್ವತಿ ಪತೆ ಹರ ಹರ ಮಹಾದೇವ. ಗುರುಚರಿತ್ರೆ ಪಾರಾಯಣ ಮಾಡ್ತಾ ಇದ್ದಾರೆ, ಚಂಡಿಕಾ ಪಾರಾಯಣ ಮಾಡ್ತಾ ಇದ್ದಾರೆ, ದಾಸಬೋಧೆ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಅವೆಲ್ಲವೂ ಸಾಂಗತ ನಿನ್ನೆ ಚಂಡಿ ಹೋಮದೊಂದಿಗೆ ಎಲ್ಲ ಸಾಂಗತ ಆಗ್ಯವು. ಇವತ್ತಿನ ದಿವಸ ಗುರುಚರಿತ್ರೆ ಪಾರಾಯಣ ಅನ್ನೋದು ಸಾಂಗತ ಆಗಿದೆ. ಹೀಗಾಗಿ ಆ ಗುರುಚರಿತ್ರೆ ಪಾರಾಯಣ, ಸಪ್ತಚರಿ ಚಂಡಿ ಪಾರಾಯಣ, ದಾಸಪಾರಾಯಣ ಇವೆಲ್ಲವೂ ಸಹ ಸಾಂಗತ ಆಗಿ ಇವತ್ತಿನ ದಿವಸ ವಿಶೇಷವಾಗಿ ರಾಮನಾಮ ತಾರಕ ಹೋಮದ ಪೂರ್ಣಾಹುತಿ, ಅದರ ಜೊತೆಗೆ ಆ ಸಮಾಧಿಗೆ ಅಭಿಷೇಕ, ಎಲ್ಲ ಜನರಿಗೂ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಆ ಸದ್ಗುರುವಿನ ಆಶೀರ್ವಾದ ಇವತ್ತು ಸಿಕ್ಕು ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂಥೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
ಗುರುಪೂರ್ಣಿಮಾ ನಿಮಿತ್ತವಾಗಿ ಮಹಾಪರ್ವದಿನ ಸಮರ್ಥನಾರಾಯಣ ಆಶ್ರಮ ಹರಿಹರದ ಸ್ವಾಮಿಗಳ ಸಮಾಧಿ ಮಂದಿರದಲ್ಲಿ ಗುರುಪೌರ್ಣಿಮೆ ಆಚರಣೆ. ಏನಪ್ಪ ಅಂತಂದರೆ ಗುರು ಯಾರು ಅನ್ನೋದು, ಅಜ್ಞಾನ ಅಂಧಕಾರವನ್ನು ದೂರು ಮಾಡಿ ಜ್ಞಾನ ಜ್ಯೋತಿಯನ್ನು ಕೊಟ್ಟು ಜನ್ಮ ಸಾರ್ಥಕ ಮಾಡೋತಕ್ಕಂಥ ಕೃಪೆ ಮಾಡೋತಕ್ಕಂಥ ಅವನೇ ಗುರು. ಗುರು ಶಬ್ದಕ್ಕೆ ಅರ್ಥ ಅಜ್ಞಾನ ಅಂಧಕಾರ ದೂರ ಹೋಗಿ ಜ್ಞಾನ ಪ್ರಭೆ ಪ್ರಸರಿಸೋ ಹಾಗೆ ಮಾಡೋತಕ್ಕಂಥ ಅವನು ಗುರು. ಹಾಗಾಗಿ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಆಷಾಢ ಈ ಪೌರ್ಣಿಮೆ ಅದು ವಿಶೇಷತೆ. ಎಲ್ಲ ಥರದ ಸಂಪ್ರದಾಯ ತತ್ವವನ್ನು ಅನುಸರಿಸೋರು ಎಲ್ಲನೂ ಎಷ್ಟೋ ಕೊಂದು ಮಾರ್ಗಗಳಿದೆ. ಸ್ಕೂಲ್ ಆಫ್ ಥಾಟ್ ಅಂತಾರೆ. ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ದ್ವೈತಾದ್ವೈತ, ವಿಶಿಷ್ಟಾದ್ವೈತ. ವಿಶೇಷವಾಗಿ ಮಹನೀಯರು ಅದನ್ನು ತಮ್ಮ ತಮ್ಮ ಪದ್ಧತಿಯಲ್ಲಿ ಈ ಒಂದು ಧರ್ಮವನ್ನು ಹುಟ್ಟಿ ಬಂದಿರೋತಕ್ಕಂಥ ಸೃಷ್ಟಿ ವಿಷಯವನ್ನು ರಹಸ್ಯವನ್ನು ಹೇಳ್ತಾ ಸಾರ್ಥಕತೆಯನ್ನು ಕೊಡತಕ್ಕಂಥ ಮಾರ್ಗ ಯಾವುದು ಅನ್ನೋತಕ್ಕಂಥದ್ದು ಹೇಳಿದ್ದಾರೆ. ಅದರಲ್ಲಿ ನವವಿಧ ಭಕ್ತಿ ಹೇಳಿದ್ದಾಗಿದೆ. ಶ್ರವಣ ಭಕ್ತಿ, ಮನನ ಭಕ್ತಿ, ಕೇಳೋತಕ್ಕಂಥದ್ದು ಕಂಠ. ಈಗ ಭಜನೆ ನೋಡ್ತಾ ಇದ್ದೀರ. ಪಾದಸೇವನ ಭಕ್ತಿ, ಸೇವೆ, ಗುರು ಸೇವೆಯನ್ನು ಮಾಡಿ ಆ ಪರಮಪದವನ್ನು ಪಡೆಯೋತಕ್ಕಂಥ ಅವಕಾಶ. ಈ ನವವಿಧ ಭಕ್ತಿಯಲ್ಲಿ ಕಡೆಯದು ಆತ್ಮನಿವೇದನ. ಹೇಳೋದು ಸುಲಭ, ಸಂಪೂರ್ಣವಾಗಿ ನಿವೇದನೆ ಮಾಡೋತಕ್ಕಂಥದ್ದು ಏನೋ ದೇಹ ಬುದ್ಧಿ ಹೋಗಿ ಅದು ಅಂತಹ ಒಂದು ಅವಕಾಶ ಮಾನವ ಜೀವನದಲ್ಲಿ ಆ ಗುರುವಿನಿಂದಾನೇ ಬರೋತಕ್ಕಂಥದ್ದು. ಆದ್ದರಿಂದ ನಾವೆಲ್ಲರೂ ಇವತ್ತು ಈ ಬೇರೆ ಬೇರೆ ಥರದ ಗುರುತತ್ವವನ್ನು ಅನುಸರಿಸ್ತಾ ಬೇರೆ ಇದ್ದಿರ್ಬೋದು. ರೂಪಾವಜ್ಞೇಯ ಆಗಾಜಾಧಿಪತಿ ದಂದೋಯಂ, ಹನಿ ಎಲ್ಲೂ ಬಿದ್ದರೂ ಸಹ ಆ ಸರಳಿ ಆ ಕಾಲುವೆಗಳ ಬಲ್ಲೆಲ್ಲ ನದಿಯಲ್ಲಿ, ಆ ನದಿ ಸಮುದ್ರಕ್ಕೆ ಅಲ್ಲಿ ಒಂದೇ ಕಡೆ ಸೇರುತ್ತೆ. ಯಥಾಗಚ್ಚತಿ ಸಾಗರಂ, ಎಲ್ಲ ನದಿಗಳು ಯಾವ ಥರ ಸಾಗರಕ್ಕೆ ಸೇರುತ್ತವೋ ಆ ಥರ ಮಾರ್ಗವೂ ಇವತ್ತು ಬೇರೆ ಇದ್ರೂ ಸಹ ರೂಪಗಳು ಬೇರೆ ಇದ್ರೂ ಸಹ ತತ್ವ ಒಂದೇ. ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಕೊಟ್ಟು ಜನ್ಮ ಸಾರ್ಥಕ ಮಾಡೋತಕ್ಕಂಥವರು ಗುರು. ಹಾಗಾಗಿ ಗುರುಗಳು ಹಾಕಿರೋ ಪಾಯೆ ನಿಮ್ಮ ಅದೃಷ್ಟ. ಈ ಮಧ್ಯ ಕರ್ನಾಟಕ ರಾಜ್ಯದಲ್ಲಿ ಉತ್ತರವಾಹಿನಿ ತುಂಗಭದ್ರ ಅಭೇದ್ಯ ಕ್ಷೇತ್ರ ಹರಿಹರ ಅನ್ನೋತಕ್ಕಂಥದ್ದು ಈಗ ಹೇಳಿದ್ವಲ್ಲ, ಇಲ್ಲಿ ಇಬ್ಬರೂ ಇದ್ದಾರೆ. ಅಂದರೆ ಕೇದಾರದಲ್ಲಿ ಒಬ್ಬನೇ ಶಿವನು, ಬದ್ರಿಯಲ್ಲಿ ಒಬ್ಬನೇ ವಿಷ್ಣುವು, ಪುರಿಯಲ್ಲಿ ಒಬ್ಬನೇ ವಿಷ್ಣುವು, ದ್ವಾರಕಾದಲ್ಲಿ ಒಬ್ಬನೇಯ, ಕಾಶಿದಲ್ಲಿ ಒಬ್ಬನೇಯ, ಶ್ರೀರಂಗದಲ್ಲಿ ಒಬ್ಬನೇಯ, ಅಯೋಧ್ಯದಲ್ಲಿ ಒಬ್ಬನೇಯ, ಮಥುರಾದಲ್ಲಿ ಒಬ್ಬನೇಯ. ನಿಮ್ಮ ದೊಡ್ಡ ಅದೃಷ್ಟ ಈ ತೀರ್ಥಕ್ಷೇತ್ರಕ್ಕೆ ಏನು ಅಂತಂದರೆ ಇಬ್ಬರು ಐಕ್ಯ ರೂಪದಲ್ಲಿ ಇಲ್ಲಿ ಆ ಸಾಕ್ಷಾತ್ಕಾರ ನಮಗೂ ನಿಮಗೂ ಆಗುತ್ತೆ. ಹಾಗಾಗಿ ಇಂತಹ ಮತ್ತು ಕ್ಷೇತ್ರ ಇನ್ನೊಂದು ಭೂಮಿ ಮೇಲೆ ಇಲ್ಲ. ಎಷ್ಟು ಗರ್ವ ಕಾರಣ, ಹೆಮ್ಮೆ ಪಡೋತಕ್ಕ ಪವಿತ್ರವಾದ ವಿಚಾರ. ಉತ್ತರವಾಹಿನಿ ಇಲ್ಲಿ ಬರೋತಕ್ಕಂಥ ತೀರ್ಥಕ್ಷೇತ್ರ ಇದು. ಹಾಗಾಗಿ ಈ ಪವಿತ್ರ ಕ್ಷೇತ್ರವನ್ನು ಕಾಪಾಡೋದು, ಈ ತತ್ವವನ್ನು ಕಾಪಾಡಿಕೊಂಡು ಭಕ್ತರು ಮಾಡೋತಕ್ಕಂಥ ಬರ್ತಾರೆ. ಭಕ್ತರು ಬೇರೆ ಬೇರೆ ಪ್ರಾಂತದಿಂದ ಅವರಿಗೆ ಸರಿಯಾದ ವಸತಿ, ಅವರ ಸೇವೆಯೇ ಆ ಭಗವಂತನ ಸೇವೆ. ತಾಪತ್ರಯದಿಂದ ಬರ್ತಾನೆ, ಹರಿಹರೇಶ್ವರ ದರ್ಶನ ಮಾಡ್ಕೋಬೇಕು, ತೀರ್ಥ ದರ್ಶನ ಮಾಡಿಕೊಂಡು ಮನಸ್ಪೂರ್ವಕವಾಗಿ ಸಮಾಧಾನ ಪಡಿಬೇಕು ಅಂತ ಬರ್ತಾರೆ. ಆವಾಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕೆಯ ಜವಾಬ್ದಾರಿ ದೊಡ್ಡದಾಗುತ್ತೆ ರಾಜ್ಯದ ಮಟ್ಟಿಗೆ. ಅದಕ್ಕಾಗಿ ನಿಮ್ಮ ತರಪೆ ನಾವು ಈ ಮೀಡಿಯಾ ತರಪೆ ಪ್ರಾರ್ಥನೆ ಏನಂತಂದರೆ ಹರಿಹರ ಕ್ಷೇತ್ರದ ಎಲ್ಲ ದಾವಣಗೆರೆ ಜಿಲ್ಲಾ ಈ ಜವಾಬ್ದಾರಿನ ಏನು ಆನಂದವಾಗಿ ವಹಿಸ್ತಾ ಇದ್ದಾರೆ. ಇದು ಬೆಳೆದು ಬರಬೇಕು, ಮುಂದಿನ ಪೀಳಿಗೆಗೆ ತಿಳಿಸಬೇಕು. ಆ ಮರ್ಯಾದೆಯನ್ನು ನಾವೆಲ್ಲರೂ ಕಾಪಾಡಬೇಕು ಅಂಥೇಳಿ ನಿಮಗೆ ಇವತ್ತು ಆತ್ಮ ಪರೀಕ್ಷೆ, ಆತ್ಮಚಿಂತನೆ ಮಾಡತಕ್ಕಂಥ ಪರ್ವವೇ
ಈ ಗುರುಪೌರ್ಣಿಮಾ. ಗುರು ಕಾಣಿಕೆ ಏನು ಅಂತಂದರೆ ಈ ಪ್ರಕ್ರಿಯೆಯನ್ನು ನೀವು ಮಾಡಿದರೆ ಸಾರ್ಥಕ ಆಗುತ್ತೆ. ಯುವ ಜನತೆ ಅಂದರೆ ಯುವಕರು ಮಾದಕ ವಸ್ತುಗಳಿಗೆ ಭಾಳ ಮಾರು ಹೋಗ್ತಿದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಿ? ಈಗ ನಮ್ಮ ಪ್ರಧಾನಮಂತ್ರಿಗಳು, ದೊಡ್ಡವರು, ಮಹನೀಯರು ಎಲ್ಲರೂ ನಾವು ನೋಡ್ತೀವಿ. ನಮ್ಮ ಜಗತ್ತಿನಲ್ಲಿ ನಮ್ಮ ಯುವಜನಾಂಗದಿಂದ ತುಂಬಿರೋತಕ್ಕಂಥ ರಕ್ತವೇ ಬಲವೇ ಭಾರತ ದೇಶಕ್ಕಿದೆ ಅಂತ ಎಲ್ಲರೂ ಪ್ರಪಂಚವ್ಯಾಪ್ತವಾಗಿ ಹೇಳ್ತಾರೆ. ಭಾರತ ದೇಶ ಅಷ್ಟು ಬಲಾಢ್ಯವಾಗಿದೆ. ಯುವಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಕಾರ್ಯವನ್ನು ಸಾಧನೆ ಮಾಡತಕ್ಕಂಥವ್ರು ಇದ್ದಾರೆ ಅಂತೇಳಿ ನೀವೀಗ ಕೇಳಿದ್ರಿ. ದೇಶ ವಿದೇಶ ಎಲ್ಲ ಕಡೆ ಪ್ರಪಂಚದಲ್ಲಿ ಯುದ್ಧ ಅಂತೂ ಮತ್ತೊಂದು ಬಾಂಬುಗಳು ಹಾಕಿ ಅದಾಗಿ ರಕ್ತಪಾತ ಮತ್ತೊಂದು ನೋಡ್ತಾ ಇದ್ದೇವೆ. ವಿದ್ವೇಷ ಭಾವನೆ, ವೈರ್ಯ ಭಾವನೆ. ತಾಯಿದ್ರು ಕಷ್ಟಪಡ್ತಾರೆ, ಮಕ್ಕಳು ಕಷ್ಟಪಡ್ತಾರೆ. ಆದರೆ ನಮ್ಮ ಹತ್ರ ವಿಚಿತ್ರ, ನೀವು ಕೇಳಿರೋ ಪ್ರಶ್ನೆಗೆ ಇಷ್ಟು ಬಲ ಇದ್ದು ಸಹ ನಮಗೆ ಯಾವುದೋ ಈ ದರಿದ್ರವನ್ನು ಅಂಟಿಸಿಬಿಟ್ಟಿದ್ದಾರೆ. ಮಾದಕ ಪದಾರ್ಥ, ಹಾಲ ಅದಕ್ಕೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ನಮಗೇನು ಬಾಂಬದಿಂದ ತುಪಾಕಿಯಿಂದ ಮಾಡೋದು ಬೇಡ. ಈ ಒಂದು ವಿಷದಿಂದಲೇ ಎಲ್ಲ ಸಮಾಜ ಸರ್ವನಾಶದ ಕಾರಣ ಆಗ್ತದೆ. ಹಾಗಾಗಿ ಕೃಪೆ ಮಾಡಿ ಎಲ್ಲರೂ ಸಹ ಚಿಕ್ಕ ಮಕ್ಕಳಿಗೂ ಸಹ ಇವತ್ತು ಆ ಅಭ್ಯಾಸ ಮಾಡಬೇಕು ಅಂತೇಳಿ ಆ ಪೈಶಾಚಿಕ ಪ್ರವೃತ್ತಿ ವ್ಯಾಪಾರ ಮಾಡೋರು, ಮತ್ತೊಂದು ಕಿಂಚಿತ್ ಆ ದ್ರವ್ಯಕ್ಕೋಸ್ಕರನೋ ಅವರಿಗೆ ಸಿಗೋತಕ್ಕಂಥ ಆ ವಿಷಯ ವಸ್ತುಗಳಿಂದ ಈ ಸಮಾಜ ಹಾಳಾಗ್ತಾ ಇದೆ. ನೀವು ವಿಚಾರ ಮಾಡಬೇಕು. ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಅಬ್ಬಾ ಹರಿಹರ ಕ್ಷೇತ್ರದಲ್ಲಿ ಹಣ್ಣು ತೆಂಗಿನಕಾಯಿ ಅಂಗಡಿಗಿಂತ ಜಾಸ್ತಿ ಬ್ರ್ಯಾಂಡಿ ಅಂಗಡಿ ಮಾಡಿಕೊಂಡಿದ್ದೇವೆ. ಯಾರಿಗೂ ಒಳ್ಳೆಯದು. ನೀವು ಕೃಪೆ ಮಾಡಿ ಈ ತಾಮಸಿ ಆಹಾರ, ವಿಷ ಇದನ್ನು ಬಿಡಿಸಿ ಕನಿಷ್ಠ ಈ ತೀರ್ಥಕ್ಷೇತ್ರಕ್ಕೆ ಈಗಲೇ MLA ಸಾಹೇಬರು ಬಂದಿದ್ದರು, ನೀವು ಅಧಿಕಾರಕ್ಕಾಗಿ ಇದನ್ನು ತಿದ್ದುತ್ತಾ ಇದ್ದಾರೆ. ಮಾಡಬೇಕು, ಇದನ್ನು ವೈಭವಪೂರ್ವಿತ ಮಾಡಬೇಕು, ಆರೋಗ್ಯಪೂರ್ಣ ಕೊಡತಕ್ಕಂಥ ಕ್ಷೇತ್ರ ಮಾಡಬೇಕು, ಬಂದವರಿಗೆ ಆನಂದ ಕೊಡತಕ್ಕಂಥ ಕ್ಷೇತ್ರ ಮೊದಲನೇ ಜವಾಬ್ದಾರಿ. ಇದು ಆದರೆ ಸಮಾಜ ಪರಿವರ್ತನಾ, ಸಮಾಜವಾದರೆ ನಮ್ಮ ದಾವಣಗೆರೆ ಜಿಲ್ಲೆ ಆದರೆ ರಾಜ್ಯ ಪರಿವರ್ತನೆ, ರಾಷ್ಟ್ರ ಪರಿವರ್ತನೆ, ಜಗತ್ ಪರಿವರ್ತನೆ. ಊರು ಪ್ರವಾಸ ಕ್ಷೇತ್ರ ಮಾಡಬೇಕಂತ ಬಹಳ ದಿನ ಬೇಡಿಕೆ ಇದೆ. ಎಸ್, ಅದ್ರ ಬಗ್ಗೆ ಯಾವಾಗ ಈಗ ಆಗೋಗಿದೆ. ಅವರು ಅಧಿಕೃತವಾಗಿ ಅದನ್ನು ಸೇವೆ ಸಲ್ಲಿಸಬೇಕು. ತೀರ್ಥಕ್ಷೇತ್ರದಲ್ಲಿ ಘಾಟಗಳ ನಿರ್ಮಾಣ, ಪಿತೃಕಾರ್ಯಾರ್ಥ ಬರ್ತಾರೆ, ತೀರ್ಥ ಸ್ಥಾನಕ್ಕೆ ಬರ್ತಾರೆ, ಅಮೃತ ತೀರ್ಥಕ್ಕೋಸ್ಕರ ಬರ್ತಾರೆ, ದೇವತಾ ದರ್ಶನಕ್ಕೆ ಬರ್ತಾರೆ, ಮಹನೀಯರ ಈ ಆಶ್ರಮಾದಿ ದರ್ಶನಗಳಿಗೆ ಬರ್ತಾರೆ. ಅದಕ್ಕಾಗಿ ಇಲ್ಲಿ ಬೇಕಾಗಿರೋ ವಸತಿ, ನಾವು ಹೈವೇಯಲ್ಲಿದ್ದೀವಿ, ರೈಲ್ವೆ ಇದೆ. ಈಗ ಹತ್ತಿರದಲ್ಲೇ 20 ಕಿಲೋಮೀಟರು ಈಗ ಏರ್ಪೋರ್ಟ್ ಆಗಿದೆ, ಎಷ್ಟೋ ಗೊಂದಲ ಆಗಿದೆ. ಆದರೂ ಕೊರತೆಗಳು ಕಾಣ್ತವೆ. ಹಾಗಾಗಿ ಕನಿಷ್ಠ ಈ ಪವಿತ್ರತೆಯನ್ನು ಬರೋತಕ್ಕಂಥ ಪ್ರವಾಸಿ ಕ್ಷೇತ್ರದಲ್ಲಿ ಸಿಗೋತಕ್ಕಂಥ ಕಿಂಚಿತ್ ಕನಿಷ್ಠ ಸೌಕರ್ಯ ನಾವು ಗಾಡಿ ಭಯ ಪಡಬಾರ್ದು. ತೀರ್ಥಸ್ಥಾನಕ್ಕೆ ಹೋದರೆ ತೊಂದರೆ ಏನು, ಅಲ್ಲಿಗೆ ಗುಂಡಿಗಳಾಗ್ಬಿಟ್ಟಿದೆ, ಮರಳು ತೋಡ್ಬಿಟ್ಟಿದ್ದಾರೆ ಅಂತ ಇರೋಬ್ರು, ಇನ್ನೊಂದು ಪ್ರಾಣಗಂಟಕ ಆಗಿದೆ. ಮನುಷ್ಯರು ಪ್ರಾಣ ಕಳ್ಕೊಂಡಿದ್ದಾರೆ ತೀರ್ಥಕ್ಷೇತ್ರಕ್ಕೆ ಬಂದು. ನಾನು ಬಹಳ 25 ವರ್ಷದಿಂದಲೂ ನಾನು ರಾಜ್ಯ ಸರ್ಕಾರಕ್ಕೆ, ಚೀಫ್ ಮಿನಿಸ್ಟರ್ ಸಾಹೇಬರಿಗೆ, ಕ್ಷೇತ್ರದ ಮುಖಂಡರು ಮತ್ತು ಮಿನಿಸ್ಟರ್ ಜನಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕನಿಷ್ಠ ಈ ದಾವಣಗೆರೆ ಜಿಲ್ಲೆಯ ಆತ್ಮ ಈ ತೀರ್ಥಕ್ಷೇತ್ರವನ್ನು ನಾವೇ ಕಾಡ್ಕೋಬೇಕು. ಕೆಲವು ದಿನಗಳ ವರ್ಷ ಹೇಳಿದೆ, ಇಲ್ಲೇನೋ ಈ ಘಟ್ಟವನ್ನು ಸಹಿತಾನು ಭದ್ರಪಡಿಸಬೇಕು ಅಂತ ಏನೋ ಡಿಕ್ಲೇರ್ ಮಾಡಿದ್ದಾರೆ. ಏನೋ ಬಜೆಟ್ ಅಂದರು, ಏನಾದರೂ ಇಲ್ಲ, ಒಂದು ರೂಪ ತರಬೇಕು. ನಾವು ನಿಮ್ಮ ಜವಾಬ್ದಾರಿ ಅದು. ಯಾರೋ ಮಾಡ್ತಾರಂತಲ್ಲ, ನಾವು ಕನಿಷ್ಠ ಇಲ್ಲಿರೋತಕ್ಕಂಥವ್ರು ಗ್ರಾಮಸ್ಥರು ಸಹಿತ ಎಷ್ಟೋಕೊಂದು ಸೇವೆಯನ್ನು ಸಲ್ಲಿಸಬಹುದು. ಯಾತ್ರಿಕರಿಗೆ, ಬಂದಿರೋರಿಗೆ ಯಾತ್ರಾ ಸ್ಥಳದಲ್ಲಿ ಬೇಕಾಗಿರೋತಕ್ಕಂಥ ಕನಿಷ್ಠ ಸೌಲಭ್ಯ, ಇರೋತಕ್ಕಂಥ ವಸತಿ ಸೌಕರ್ಯ ಸರಿಯಾದ ಮಾಡಿ, ಆಹಾರ ಸರಿಯಾಗಿ, ಕುಡಿಯೋ ನೀರನ್ನು, ಇದೆಲ್ಲವೂ ನಾವು ಇಷ್ಟು ಸುಂದರವಾಗಿ ಒಳಚರಂಡಿ ಇಲಾಖೆಯಿಂದ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಗೆ 50 ವರ್ಷದಿಂದ
ಕೊಳಚೆ ನೀರು ತುಂಗಭದ್ರಾಕ್ಕೆ ಸೇರಬಾರ್ದು ಅಂತ ಮಾಡಿದ್ವಿ. 50 ವರ್ಷ ಆದರೂ ಪರಿಪೂರ್ಣ ಆಗ್ತಾ ಇಲ್ಲ. ನಾವು ನೀವು ಸಮೀಕ್ಷೆ ಮಾಡಬೇಕು. ತಪ್ಪಾಗೋಗಿರ್ಬೋದು, ತಿದ್ದುಕೊಳ್ಳತಕ್ಕಂಥದ್ದು ನಮ್ಮ ನಿಮ್ಮ ಜವಾಬ್ದಾರಿ. ಇಷ್ಟಕ್ಕೊಂದು ನಮ್ಮ ಕಷ್ಟಾರ್ಜಿತ ಇಲ್ಲ, ನಾವು ನೀವು ಖರ್ಚು ಮಾಡಿ. ಬಾಧೆ ಎಲ್ಲರೂ ಪಡ್ತಾ ಇರ್ತಾರೆ. DC ಸಾಹೇಬರು ದೃಷ್ಟಿಗೂ ತೊಗೊಂಡು ಬಂದು, ಮಿನಿಸ್ಟರ್ ಸಾಹೇಬಿಗೂ ದೃಷ್ಟಿ, ಮಲ್ಲಿಕಾರ್ಜುನ ಸಾಹೇಬರು ಎಲ್ಲರಿಗೂ ಮಾಡಿರತಕ್ಕಂಥದ್ದು. ಈ ಮೂಲಕ ಗುರುಪೌರ್ಣಿಮೆ ನಾವು ಭಕ್ತಾದಿಗಳಾಗಿ ಸ್ವಾಮಿಯನ್ನು ಅನುಸರಿಸೋತಕ್ಕಂಥ ಶಿಷ್ಯರಾಗಿ ಈ ಭಕ್ತರಿಗೋಸ್ಕರ ನಮ್ಮ ನಿಮ್ಮ ಆನಂದಕ್ಕೋಸ್ಕರ ಮಾಡ್ಕೋಬೇಕು. ಇವತ್ತು ನೀವು ಬಂದ್ರಿ, ಆನಂದ. ಈ ಒಂದು ವಿಚಾರವನ್ನು ಕಿಂಚಿತ್ ನೀವು ಹೇಗೆ ಎಡಿಟ್ ಮಾಡ್ತೀರೋ ಮಾಡಿ ಎಲ್ಲರಿಗೂ ಕಳಿಸಿ. ಜೈ ಜೈ ರಘುವೀರ ಸಮರ್ಥ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಹರಿಹರದ ಸಮರ್ಥ ನಾರಾಯಣ ಮಹಾರಾಜರ ಆಶ್ರಮ ಇವತ್ತು ಗುರುಪೌರ್ಣಿಮಾ ಎಂಬ ಒಂದು ದೊಡ್ಡ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಆಗ್ತಕ್ಕಂತಹದ್ದಾಯಿತು. ಭಾರತೀಯ ಸಂಸ್ಕೃತಿಯೊಳಗೆ ಗುರುವಿಗೆ ನಾವು ವಿಶೇಷವಾದಂಥ ಒಂದು ಸನ್ಮಾನ ಮಾಡಬೇಕು. ಯಾಕಂತ ಕೇಳಿದ್ರೆ ಅಜ್ಞಾನವೆಂಬುವಂತಹ ನಮ್ಮ ದುರ್ಮಾರ್ಗದಿಂದ ಜ್ಞಾನವಾನಕ್ಕೆ ನಮಗೆ ಕರೆತರುವಂಥವನೇ ಗುರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮಗುತಿ. ನಾವೇನಾದರೂ ಒಂದು ಸನ್ಮಾರ್ಗಕ್ಕೆ ಹೋಗಬೇಕಾದ್ರೆ ಗುರುವಿನ ಅನುಗ್ರಹ ಅಂತಕ್ಕಂಥದ್ದು ಇರಲೇಬೇಕು. ಅದೇ ಪ್ರಕಾರವಾಗಿ ವೇದದಲ್ಲಾಗಲಿ ಉಪನಿಷತ್ತುಗಳಲ್ಲಾಗಲಿ ಗುರು ಮತ್ತು ಶಿಷ್ಯರ ಪರಂಪರೆ ಎಂಬುವಂತಹದ್ದು ಅದೇ ಪ್ರಕಾರವಾಗಿ ಬಂದಿದೆ. ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಗುರುವಿನ ಸ್ಥಾನ ಅತ್ಯಂತ ಉನ್ನತವಾಗಿರುವಂತಹ ಸ್ಥಾನವಿದೆ. ಏನೇ ಮಾಡಿದರೂ ಕೂಡ ಮನುಷ್ಯ ತನಗೆ ತಿಳಿಯದೆ ಅಥವಾ ತಿಳಿದು ಏನಾದರೂ ಒಂಥರದ ತಪ್ಪನ್ನು ಮಾಡಿದರೆ ತಿದ್ದುವಂಥವನೇ ಆ ಗುರು. ಅದಕ್ಕೋಸ್ಕರ ಹೇಳ್ತಾರೆ ದಕ್ಷಿಣಾಮೂರ್ತಯೇ ನಮಃ. ಗುರು ಅಂತ ಸಾಮಾನ್ಯ ಅಲ್ಲ, ಆ ಗುರು ಅಂದರೆ ಸಾಕ್ಷಾತ್ ಶಿವ. ಆ ಶಿವನೇ ಆ ದಕ್ಷಿಣಾಮೂರ್ತಿ ಸ್ವರೂಪನಾಗಿ ಬಂದು ಗುರುವಿನಲ್ಲಿ ಬಂದು ಆ ಗುರುವು ಜಗತ್ತಿಗೆ ಎಲ್ಲರೂ ಕೂಡ ಯಾವುದೇ ಮತಸ್ಥರಾಗಲಿ ಯಾರೇ ವರ್ಣ್ಯರಾಗಲಿ ಎಲ್ಲರಿಗೂ ಕೂಡ ಗುರುವು ಸನ್ಮಾರ್ಗವನ್ನು ತೋರಿಸ್ತಕ್ಕಂಥವನು ಅಂತಂದು ಹೇಳ್ತಾರೆ. ಅದೇ ಪ್ರಕಾರ ಹೇಳ್ತಾರೆ ಗುರು ರಂಗ್ರಿಬದ್ಧೆ ಮನಸ್ಸೆಯನ್ನ ಲಗ್ನಂ ತತಃಕ್ಯಂ ಎಂಬುದಾಗಿ ಶ್ರೀ ಶಂಕರಾಚಾರ್ಯರು ಕೂಡ ಅದು ಹೇಳ್ತಾರೆ. ಭಾರತೀಯ ಸಂಸ್ಕೃತಿಯೊಳಗೆ ಗುರುವಿನ ಪಾದ, ಗುರುವಿನ ಅನುಗ್ರಹ ಇಲ್ಲದೆ ಏನು ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಅವನ ಋಣವನ್ನು ನಾವು ತೀರಿಸಬೇಕು. ಗುರುವಿನ ಅನುಗ್ರಹದಿಂದ ದೇವ ಋಣ, ಪಿತೃಋಣ ಮತ್ತು ಋಷಿ ಋಣ, ಈ 3 ಋಣಗಳನ್ನು ನಾವು ತೀರಿಸಬೇಕಾದರೆ ಗುರುವಿನ ಅನುಗ್ರಹ ಮಾರ್ಗದರ್ಶಿ ಎಂಬುವಂಥದ್ದು ಇರಲೇಬೇಕು. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಆ ಗುರುವಿನಲ್ಲಿ ಹೋಗಿ ಗುರುವಿನ ಅನುಗ್ರಹವನ್ನು ಪಡೆದು ನಿಮ್ಮ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಬೇಕೆಂಬುದಾಗಿ ನಮ್ಮ ವಿನಂತಿ. ನಮಸ್ಕಾರ.